ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಸ್ವಿಗ್ಗಿ ವರ್ಸಸ್ ಝೊಮ್ಯಾಟೋದು ಕಂಪ್ಯಾರಿಸನ್ ವೀಡಿಯೋ ಮಾಡಿ ಅಂತ ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರೆ, ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿ ವರ್ಸಸ್ ಝೊಮ್ಯಾಟೋ ಕಂಪ್ಯಾರಿಸನ್ ಮಾಡೋಣ. ಜೊತೆಯಲ್ಲಿ ಯಾವುದು ಬೆಸ್ಟ್ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಇವಾಗ ಝೊಮ್ಯಾಟೋದಲ್ಲಿ ಏನು ಅಂತ ಅಂದರೆ ನಾವು ಝೋನ್ನ ಎಡಿಟ್ ಮಾಡ್ಕೊಬೋದು. ಅಂತ ಅಂದರೆ ನಮಗೆ ಯಾವ ರೀತಿ ಝೋನ್ ಬೇಕೋ ಆ ರೀತಿ ಝೋನ್ನ ನಾವು ಕ್ರಿಯೇಟ್ ಮಾಡ್ಕೊಬೋದು. ಅಂತಂದರೆ ದೊಡ್ಡ ಝೋನ್ ಬೇಕು ಅಂತಂದರೆ ದೊಡ್ಡ ಝೋನ್ ಮಾಡ್ಕೊಬೋದು, ಚಿಕ್ಕ ಝೋನ್ ಬೇಕು ಅಂತಂದರೆ ಚಿಕ್ಕ ಝೋನ್ ಮಾಡ್ಕೊಬೇಕು. ಅಂದರೆ ನಮಗೆ ಯಾವ ರೀತಿ ಕಂಫರ್ಟಬಲ್ ಝೋನ್ ಇದೆಯೋ ಆ ರೀತಿ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಬಂದಿದೆ. ಆ ಅಪ್ಡೇಟಿಂದ ಏನಾಗುತ್ತೆ ಅಂತಂದರೆ ಒಂದು ನಮಗೆ ಅಡ್ವಾಂಟೇಜ್ ಸಿಗುತ್ತೆ. ಏನಕ್ಕೆ ಅಂತಂದರೆ ನಮಗೆ ಝೋನ್ ಯಾವ ರೀತಿ ಬೇಕೋ, ನಮಗೆ ಕಂಫರ್ಟ್ ಯಾವ ರೀತಿ ಇರುತ್ತೋ ಆ ಥರ ಮಾಡ್ಕೊಬೇಕಾಗಿರುತ್ತೆ. ಜೊತೆಯಲ್ಲಿ ನಮ್ಗೆ ಆ ಏರಿಯಾಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಆ ಏರಿಯಾಗೆ ಹೋಗಿಲ್ದಂಗೆ ಆ ಏರಿಯಾ ಕೂಡ ರಿಮೂವ್ ಮಾಡ್ಬೋದು. ಅದರಿಂದಾಗಿ ಇದು ಒಂದು ಅಡ್ವಾಂಟೇಜ್ ಆಗಿದೆ ಈಗ ಝೊಮ್ಯಾಟೋದಲ್ಲಿ. ಅದರಿಂದಾಗಿ ಝೊಮ್ಯಾಟೋದಲ್ಲಿ ಇದು ಒಂದು ಮೇನ್ ಅಡ್ವಾಂಟೇಜ್ ಆಗಿ ನನಗೆ ಕಾಣಿಸ್ತಾ ಇದೆ. ಜೊತೆಲಿ ಈಗ ಸ್ವಿಗ್ಗಿಲಿ ಏನಪ್ಪ ಅಂತಂದರೆ, ಸ್ವಿಗ್ಗಿಯಲ್ಲಿ ಝೋನು ಅದು ಒಂದು ಫಿಕ್ಸ್ಡ್ ಝೋನ್ ಆಗಿರುತ್ತೆ. ಅಂತಂದರೆ ಈಗ ಒಂದು ಝೋನ್ ತೊಗೊಂಡಿದ್ದೀವಿ ಅಂತಂದರೆ ಆ ಒಂದು ಝೋನು ಫಿಕ್ಸ್ಡ್ ಝೋನ್ ಆಗಿರುತ್ತೆ. ಬಟ್ ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೊಬೋದು ಅಷ್ಟೇ. ಬಟ್ ಯಾವುದೇ ಆದಂಥ ಝೋನ್ನ ಇಲ್ಲಿ ಎಡಿಟ್ ಮಾಡೋಕ್ಕಲ್ಲ. ಅಂದರೆ ಸೆಕೆಂಡ್ ಝೋನ್ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಝೋನ್ನ ಬೇಕಾದರೆ ನಾವು ಆ್ಯಡ್ ಮಾಡ್ಕೊಬೋದು. ಅಂತಂದರೆ ನಮ್ಮ ಝೋನು ಮತ್ತು ಪಕ್ಕದ ಝೋನು ಎರಡು ಝೋನ್ ಹೋಗಿ ಆಫೀಸಲ್ಲಿ ಆ್ಯಡ್ ಮಾಡ್ಕೊಬೋದು. ಬಟ್ ನಾವಿಲ್ಲಿ ಅಪ್ಲಿಕೇಶನಲ್ಲಿ ಯಾವುದೇ ಆದಂಥ ಎಡಿಟ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದರಿಂದಾಗಿ ಒಂದು ಈಸಿ ಅನ್ನಿಸ್ತು ಝೊಮ್ಯಾಟೋದಲ್ಲಿ. ಅದರಿಂದಾಗಿ ಝೊಮ್ಯಾಟೋದಲ್ಲಿ ಈಗ ಝೋನ್ ವಿಚಾರಕ್ಕೆ ಬರೋದಾದರೆ ಝೊಮ್ಯಾಟೋದಲ್ಲಿ ಬೆಸ್ಟ್. ನಮಗೆ ಯಾವ ರೀತಿ ಬೇಕಾದರೂ ಝೋನ್ನ ಎಡಿಟ್ ಮಾಡ್ಕೊಬೋದು. ಬಟ್ ಸ್ವಿಗ್ಗಿಯಲ್ಲಿ ಆ ಥರ ಮಾಡ್ಕೊಳಕ್ಕಾಗಲ್ಲ. ಫಿಕ್ಸ್ಡ್ ಝೋನು, ಬಟ್ ಎರಡು ಝೋನ್ ಆ್ಯಡ್ ಮಾಡ್ಕೊಬೋದು ಅಷ್ಟೇ. ಒಂದು ಬೆಂಗಳೂರಲ್ಲಿ ನೀವು ಇದ್ದೀರಾ ಅಂತಂದರೆ, ಬಟ್ ಫಿಕ್ಸ್ಡ್ ಝೋನ್ ಇದರಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದೇನಪ್ಪ ಅಂತ ಅಂದರೆ, ಇವಾಗ ಝೊಮ್ಯಾಟೋದಲ್ಲಿ ಮೊದಲಿಗಿಂತ ಫೋಟೋಸು ತುಂಬ ಅಂದರೆ ತುಂಬ ಕಮ್ಮಿ ಕೇಳ್ತಾನೆ. ಅಂದರೆ ಸೆಲ್ಫಿ ಮೊದಲು ತುಂಬ ಕೇಳ್ತಾಯಿದ್ದೆ ಝೊಮ್ಯಾಟೋದಲ್ಲಿ. ಬಟ್ ಇವಾಗ ಏನು ಮಾಡಿದೆ ಅಂತ ಅಂದರೆ ಮುಖದ ಫೋಟೋ ಅಷ್ಟೇ, ಅಂದರೆ ಸೆಲ್ಫಿ ಫೋಟೋ ಮಾತ್ರ ಇವಾಗ ಕೇಳ್ತಾನೆ. ಟಿ ಶರ್ಟ್ ಬ್ಯಾಗಿಂದು ಅಷ್ಟಾಗಿ ಫೋಟೋಗಳೇ ಕೇಳ್ತಾಯಿಲ್ಲ, ಫೋಟೋನೇ ಕೇಳ್ತಾಯಿಲ್ಲ ಅಂತ ಅಂದ್ಕೊಳ್ಳಿ. ಏನಕ್ಕೆ ಅಂತಂದರೆ ಬ್ಯಾಗ್ ಚೇಂಜ್ ಮಾಡಿದ್ದಾಳೆ. ಬ್ಯಾಗ್ ಚೇಂಜ್ ಮಾಡೋದ್ಮೇಲಿಂದ ಯಾವುದೇ ಆದಂಥ ಫೋಟೋಸ್ನ ಜಾಸ್ತಿ ಕೇಳ್ತಾಯಿದೆ ಝೊಮ್ಯಾಟೋನು. ಬಟ್ ಸ್ವಿಗ್ಗಿನೂ ಏನು ಮಾಡಿದ್ದಾನೆ ಅಂತಂದರೆ ತುಂಬ ಫೋಟೋ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಮುಂಚೆ ಸ್ವಿಗ್ಗಿನೂ ಏನಿದ್ನೋ ಎಲ್ಲ ಉಲ್ಟಾ ಆಗ್ತಾ ಇದ್ದಾನೆ. ಮುಂಚೆ ಸ್ವಿಗ್ಗಿನ ಕಮ್ಮಿ ಇತ್ತು, ಬಟ್ ಈಗಿರುವ ಪರಿಸ್ಥಿತಿಯಲ್ಲಿ ಸ್ವಿಗ್ಗಿನೂ ತುಂಬ ಸೆಲ್ಫಿ ಕೇಳ್ತಾನೆ. ಆಮೇಲೆ ಟಿ ಶರ್ಟ್ ಬ್ಯಾಗಿಂದು ಫೋಟೋಸ್ ಕೇಳ್ತಾನೆ. ಅದರಿಂದಾಗಿ ಒಂದು ಇರಿಟೇಷನ್ ಅನಿಸುತ್ತೆ ಸ್ವಿಗ್ಗಿಯಲ್ಲಿ. ಅದರಿಂದಾಗಿ ಒಂದು ಟಿ ಶರ್ಟ್ ಬ್ಯಾಗಿಂದು ಸೆಲ್ಫಿ ಈಗ ಜಾಸ್ತಿ ಕೇಳ್ತಾ ಇದ್ದೀನಿ ಸ್ವಿಗ್ಗಿಯಲ್ಲಿ. ನೆಕ್ಸ್ಟ್ ಬಂದೇನಪ್ಪ ಅಂತ ಅಂದರೆ, ಝೊಮ್ಯಾಟೋದಲ್ಲಿ ಏನು ಗೊತ್ತಾ, ಝೊಮ್ಯಾಟೋದಲ್ಲಿ ನೀವು ಆರ್ಡರ್ ಏನಾರು ಈಗ ಒಂದು ಆರ್ಡರ್ ಬಂತು ಅಂತ ಅಂದರೆ ಝೋನಿಂದ ಆಚೆ ಕಡೆ ಆರ್ಡರ್ ಆಗ್ತಾನೆ. ತಿರ್ಗಾ ಝೋನಿಂದ ಆಚೆ ಕರ್ಕೊಂಡೋಗಿ ಇಡೀ ಬೆಂಗಳೂರೆಲ್ಲ ಓಡಾಡ್ಸ್ಕೊಂಡು ತಗೊಂಬಂದು ಮತ್ತೆ ಈಗ ಝೋನಿಗೆ ಬಿಡ್ತಾನೆ. ಒಂದೊಂದ್ಸತಿ ಬಿಡಲ್ಲ. ಏನಕ್ಕೆ ಅಂತ ಅಂದರೆ ತುಂಬ ದೂರ ಕರ್ಕೊಂಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಟೈಮ್ ಒಂದು 80% ವಾಪಸ್ ಕರ್ಕೊಬರ್ತದೆ. ಎಲ್ಲ ಒಂದು 20% ಯಾವುದನ್ನ ಒಂದು ಏರಿಯಾದಲ್ಲಿ ಆರ್ಡರ್ ಸಿಗಲಿಲ್ಲ ಅಂತ ಅಂದರೆ ಅದು ಮಾತ್ರ ಕರ್ಕೊಂಬರಲ್ಲ. ಬಟ್ ಏನು ಅಂತ ಅಂದರೆ ಪಿಕಪ್ಗಳಾದರೂ ಲಾಂಗ್ ಹಾಕೊಂಡು ಅವ್ನು ಏನು ಮಾಡ್ತಾನೆ ಅಂತ ಅಂದರೆ ಝೋನ್ ಒಳಗೆ ಕರ್ಕೊಂಬಂದು ಬಿಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಏನು ಅಂತ ಅಂದರೆ ನಾವು ಒಂದು ಝೋನಿಂದ ಇವಾಗ ನಮ್ಮ ಝೋನ್ ಏನಿರುತ್ತೋ ಆ ಝೋನ್ ಬಿಟ್ಟು ಆಚೆ ಹೊರಟೋದ್ರೆ ಝೋನಿಂದ ಹಂಗೆ ಆಚೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಬಟ್ ಝೊಮ್ಯಾಟೋದಲ್ಲಿ ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಝೋನಿಂದ ಆಚೆ ಹೋದಂಥ ಟೈಮಲ್ಲೂ ಕೂಡ ನಮ್ಗೆ ಆರ್ಡರ್ಗಳು ಬರ್ತಾ ಇರುತ್ತಲ್ಲ, ಅದರಿಂದಾಗಿ ಯಾವುದೇ ಆದಂಥ ತೊಂದರೆ ಆಗಲ್ಲ. ಒಂದೊಂದ್ಸಲ ಲಾಂಗ್ ಡಿಸ್ಟೆನ್ಸ್ ಒಂದು 15-20 ಕಿಲೋಮೀಟ್ರ್ ಒಂದು ಒಳ್ಳೆ ಆರ್ಡರ್ ಬರುವ ಏರಿಯಾ ಕರ್ಕೊಳೋದಂತ ಅಂದರೆ ಅದೊಂದು ಬೆಸ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಮತ್ತೆ ವಾಪಸ್ ಅವನೇ ಕರ್ಕೊಬರ್ತಾನೆ ಝೋನ್ ಒಳಗಡೆ. ಆರ್ಡರ್ಗಳು 1 ಆರ್ಡ್ರ್ 2 ಆರ್ಡ್ರ್ 3 ಆರ್ಡ್ರ್ ಕೊಟ್ಟು ಈ ಥರ ಕರ್ಕೊಬರ್ತಾನೆ. ಬಟ್ ಸ್ವಿಗ್ಗಿಲಿ ಏನು ಅಂತ ಅಂದರೆ ಝೋನಿಂದ ಆಚೆ ಏನಾದ್ರು ಹೋಗ್ತೀವಿ ಅಂತ ಅಂದರೆ ಮತ್ತೆ ಅದು ಝೋನಿಂದ ಒಳಗಡೆ ಬರುವಂಥ ಆರ್ಡರ್ ಆದರೆ ಮಾತ್ರ ಕೊಡ್ತಾನೆ ಸ್ವಿಗ್ಗಿಯಲ್ಲಿ. ಇಲ್ಲ ಅಂತ ಅಂದರೆ ಸ್ವಿಗ್ಗಿಲಿ ಕೊಡಲ್ಲ. ಔಟ್ ಆಫ್ ದ ಝೋನ್ ಹೋದರೆ ಇದೊಂದು ಪ್ರಾಬ್ಲಮ್ ಇದೆ ಸ್ವಿಗ್ಗಿಲಿ. ಔಟ್ ಆಫ್ ದ ಝೋನ್ ಹೋದರೆ ಈಗ 15 ಕಿಲೋಮೀಟ್ರ್ ಹೋದರೆ ಅಂತ ಅಂದರೆ ಆ ಕಡೆಯಿಂದ ಏನಾದ್ರು ರಿಟರ್ನ್ ಆರ್ಡ್ರ್ ಬರಲಿಲ್ಲ ಅಂತಂದರೆ ಮತ್ತೆ ನಾವು ಝೋನ್ ಒಳಗಡೆ ವಾಪಸ್ ಬರೋವರೆಗೂ ನಮಗೆ ಯಾವುದೇ ಆದಂಥ ಆರ್ಡ್ರ್ ಕೊಡಲ್ಲ. ರಿಟರ್ನ್ ಟು ದ ಝೋನ್ ಅಂತಲೇ ಅದು ತೋರಿಸೋದು. ಬಟ್ ಝೊಮ್ಯಾಟೋದಲ್ಲಿ ಆ ಥರ ಇಲ್ಲ. ಝೊಮ್ಯಾಟೋದಲ್ಲಿ ಇದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ. ಸ್ವಿಗ್ಗಿಯಲ್ಲಿ ಆ ಅಡ್ವಾಂಟೇಜ್ ಇಲ್ಲ. ಬಟ್ ಮತ್ತೆ ನಾವು ಝೋನ್ ಒಳಗಡೆ ಬಂದಮೇಲೆ ಸ್ವಿಗ್ಗಿಯಲ್ಲಿ ಆರ್ಡರ್ ಕೊಡ್ತಾನೆ. ಇಲ್ಲ ಅಂತಂದರೆ ಝೋನ್ ಒಳಗೆ ಬರುವಂಥ ಆರ್ಡರ್ಗಳಿದ್ರೆ ಆ ಆರ್ಡರ್ಗಳನ್ನ ಕೊಡ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕಿಂಗ್ ಪ್ರೆಷರು ಝೊಮ್ಯಾಟೋದಲ್ಲಿ ಕಮ್ಮಿ. ಅಂದರೆ ಸ್ವಿಗ್ಗಿ ಕಂಪೇರ್ ಮಾಡಿಕೊಂಡ್ರೆ ವರ್ಕಿಂಗ್ ಪ್ರೆಷರ್ ಸ್ವಲ್ಪ ಕಮ್ಮಿ ಇರುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ಆರ್ಡರ್ ಕೊಟ್ಟಾದ್ಮೇಲೆ ನಮಗೆ ಟೈಮ್ ಸಿಗುತ್ತೆ. ಆಮೇಲೆ ಬೇಗ ಡ್ಯೂಟಿ ಮಾಡಬೇಕು ಅನ್ನೋದೇನು ಝೊಮ್ಯಾಟೋದಲ್ಲಿ ಇರೋಲ್ಲ. ಬಟ್ ಅದೇ ನೀವೇನಾದ್ರು ಸ್ವಿಗ್ಗಿ ಹೋಗ್ತೀರಾ ಅಂತಂದರೆ ಆರ್ಡರ್ ಜಾಸ್ತಿ ಇರುತ್ತೆ, ವರ್ಕಿಂಗ್ ಪ್ರೆಷರು ಜಾಸ್ತಿ. ಅದರಲ್ಲಿ ಏನಕ್ಕೆ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ಗಳು ಬರ್ತಾನೆ ಇರ್ತವೆ. ಆರ್ಡರ್ಸ್ ಬರ್ತಾ ಇರೋ ಟೈಮಲ್ಲಿ ನಮಗೆ ಒಂದು ಚೂರು ಕೂಡ ಅಲ್ಲಿ ಟೈಮ್ ಸಿಗಲ್ಲ. ಬೇಗ ತಗೊಂಡೋಗಿ ಆರ್ಡರ್ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾದ್ರು ನಾವು ಬೇಗ ತಗೊಂಡೋಗಿ ಕೊಡಲಿಲ್ಲ ಅಂತಂದರೆ ಅಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ. ಏನಿಲ್ಲ ಅಂತಂದರೆ ಒಂದು 35-37 ಆರ್ಡರ್ ಕೊಟ್ಟಿರ್ತಾನೋ ಅಷ್ಟು ಮಾಡಲೇಬೇಕಾಗುತ್ತೆ. ಬಟ್ ಝೊಮ್ಯಾಟೋದಲ್ಲಿ ಏನಾದ್ರು ಅರ್ನಿಂಗ್ ವಿಚಾರವಾಗಿ ಹೋಗ್ತೀವಿ ಅಂತ ಅಂದರೆ ಅಷ್ಟು ಟಾರ್ಗೆಟ್ ಅಂದರೆ ಆ ಟಾರ್ಗೆಟ್ ಅಷ್ಟಿರುತ್ತೆ. ಅದು 37-33 ಇದ್ದೇ ಇರುತ್ತೆ. ಬಟ್ ಏನು ಅಂತ ಅಂದರೆ ಅರ್ನಿಂಗ್ಸ್ ವಿಚಾರವಾಗಿ ಹೋದಾದ್ರೆ ಅರ್ನಿಂಗ್ಸ್ ಟಾರ್ಗೆಟ್ ಕೂಡ ಇದ್ರಲ್ಲಿ ಕಂಪ್ಲೀಟ್ ಮಾಡ್ಬೋದಲ್ಲ. ಅಂದರೆ ಒಂದೊಂದು ಲಾಂಗ್ ಆರ್ಡರ್ಗಳೆಲ್ಲ ಆಗ್ತಾನೆ. ಅದರಿಂದಾಗಿ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಅದರಿಂದಾಗಿ ಇಲ್ಲೂ ಕೂಡ ಅಷ್ಟೇ ಝೊಮ್ಯಾಟೋ ಇರೋದು ಕೂಡ ಬೆಸ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಆರಾಮಾಗಿ ಫ್ರೀಯಾಗಿ ಕೆಲಸ ಮಾಡ್ಬೋದು, ಯಾವುದೇ ಆದಂಥ ಪ್ರೆಷರ್ ಇಲ್ಲ. ಬಟ್ ಸ್ವಿಗ್ಗಿಯಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತವೆ, ಬ್ಯಾಕ್ ಟು ಬ್ಯಾಕ್ ತೊಗೊಂಡು ಹೋಗ್ತಾನೆ ಇರಬೇಕಾಗತ್ತೆ. ಅದರಿಂದಾಗಿ ಇದು ಒಂದು ಡಿಸಡ್ವಾಂಟೇಜ್ ಇದೆ ಸ್ವಲ್ಪ ಸ್ವಿಗ್ಗಿಲಿ. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ. ಏನಕ್ಕೆ ಅಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅದರಿಂದಾಗಿ
ಇನ್ನೊಂದೇನಪ್ಪ ಅಂತ ಅಂದರೆ ನೆಕ್ಸ್ಟು ಆರ್ಡರ್ಗಳು ಯಾವುದ್ರಲ್ಲಿ ಜಾಸ್ತಿ ಇದೆ, ಆರ್ಡರ್ ಜಾಸ್ತಿ ಇರೋದು ಸ್ವಿಗ್ಗಿಯಲ್ಲೇ ಆರ್ಡರ್ ಜಾಸ್ತಿ ಇರೋದು. ಏನಕ್ಕೆ ಅಂತ ಹೇಳ್ತಾ ಇಲ್ವ, ನಮಗೆ ಟೈಮು ಕೂಡ ಸಿಗೋಲ್ಲ ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ, ಅಷ್ಟು ಆರ್ಡರ್ಗಳು ಇರ್ತವೆ. ಅವನು ಇದು ಬಿಟ್ಟು ಬೇರೆ ಅಪ್ಲಿಕೇಶನ್ಗಳಿಗೆಲ್ಲ ಆರ್ಡರ್ ಕೊಡುವಂಥ ರೀತಿಯೆಲ್ಲ ನಡೆಸ್ತಾನೆ. ಅದರಿಂದಾಗಿ ಸ್ವಿಗ್ಗಿಯಲ್ಲಿ ಆರ್ಡರು ಸ್ವಲ್ಪ ಜಾಸ್ತಿ ಇದೆ. ಝೊಮ್ಯಾಟೋದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಝೊಮ್ಯಾಟೋದಲ್ಲಿ ಸ್ವಲ್ಪ ಆರ್ಡರ್ಗಳು ಕಮ್ಮಿ ಇದ್ದಾವೆ. ಜೊತೆಲಿ ಕೆಲಸ ಮಾಡ್ತಾ ಇರೋರು ಅಷ್ಟೇ ಸ್ವಿಗ್ಗಿಯಲ್ಲಿ ಜಾಸ್ತಿ ಜನ ಇದ್ದಾರೆ ಆ್ಯಸ್ ಕಂಪೇರ್ ಟು ಝೊಮ್ಯಾಟೋದಲ್ಲಿ ಸ್ವಲ್ಪ ಕೆಲಸ ಮಾಡೋರು ಕೂಡ ಕಮ್ಮಿ ಇದ್ದಾರೆ, ಆರ್ಡರು ಕಮ್ಮಿ ಇದೆ. ಬಟ್ ಸ್ವಿಗ್ಗಿಯಲ್ಲಿ ಆರ್ಡರು ಜಾಸ್ತಿ ಇದೆ, ಅದರಿಂದಾಗಿ ಕೆಲಸ ಮಾಡೋರು ಜಾಸ್ತಿ ಇದ್ದಾರೆ. ವರ್ಕರ್ಸ್ ಸ್ವಲ್ಪ ಝೊಮ್ಯಾಟೋ ಕಂಪೇರ್ ಮಾಡ್ಕೊಂಡ್ರೆ ಸ್ವಿಗ್ಗಿಯಲ್ಲೇ ಜಾಸ್ತಿ. ಆಮೇಲೆ ಇನ್ನೊಂದು ಗಮನಿಸ್ತಿದ್ರೆ, ನೀವು ಎಷ್ಟೊಂದು ಹತ್ರ ಝೊಮ್ಯಾಟೋ ಹುಡುಗರು ಜಾಸ್ತಿ ಕೂತ್ಕೊಂಡು ನೋಡ್ತೀರಾ, ಸ್ವಿಗ್ಗಿ ಹುಡುಗರು ಆದಷ್ಟು ಕಮ್ಮಿ ಕೂತ್ಕೊಂಡಿರ್ತಾರೆ. ಏನಕ್ಕೆ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಸ್ವಲ್ಪ ಆರ್ಡರ್ ಜಾಸ್ತಿ ಇರ್ತವೆ, ಅದರಿಂದಾಗಿ ಬೇಗ ತೊಗೊಂಡೋಗಿ ಕೊಡಬೇಕಾಗುತ್ತೆ. ಬಟ್ ಅಮೌಂಟ್ ಕಮ್ಮಿ ಕೊಡ್ತಾನೆ, ಬಟ್ ಟಾರ್ಗೆಟ್ ಅಚೀವ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೆಯ ಅರ್ನಿಂಗ್ ಆಗುತ್ತೆ ಸ್ವಿಗ್ಗಿಲಿ. ಅದರಿಂದಾಗಿ ಆರ್ಡರ್ ಜಾಸ್ತಿ ಇರೋದು ಸ್ವಿಗ್ಗಿಯಲ್ಲೇ. ನೆಕ್ಸ್ಟ್ ಬಂದು ಮೇಜರ್ ಏನಪ್ಪ ಅಂತ ಅಂದರೆ, ನಾವು ಅರ್ನಿಂಗ್ಸ್ಗೋಸ್ಕರನೇ ಅಲ್ವಾ ನಾವು ಕೆಲಸ ಮಾಡೋದು, ಅಂದರೆ ನಮ್ಮ ಸಂಪಾದನೆಗೋಸ್ಕರನೇ ಕೆಲಸ ಮಾಡೋದು. ಅದರಿಂದಾಗಿ ಸಂಪಾದನೆಯಲ್ಲಿ ಯಾವುದು ಬೆಸ್ಟ್ ಅಂತ ಅಂದರೆ ಝೊಮ್ಯಾಟೋ ಬೆಸ್ಟಾ ಸ್ವಿಗ್ಗಿ ಬೆಸ್ಟ್ ಅನ್ನೋದಾದರೆ ಇಲ್ಲಿ ಸ್ವಿಗ್ಗಿನೇ ಕ್ಲಿಯರ್ ವಿನ್ನರ್ ಆಗ್ತಾರೆ. ಏನಕ್ಕೆ ಅಂತ ಅಂದರೆ ₹100 ಜಾಸ್ತಿ ಅರ್ನ್ ಮಾಡ್ತೀವಿ ಅಂತ ಅಂದ್ರೂ ಅದು ಜಾಸ್ತಿನೇ ಅಲ್ವಾ. ಅದರಿಂದಾಗಿ ನಾವು ಝೊಮ್ಯಾಟೋದಲ್ಲಿ ಎಷ್ಟು ಅವರ್ ವರ್ಕ್ ಮಾಡ್ತೀವೋ ಅಷ್ಟು ಅವರ್ ಏನಾದ್ರು ಸ್ವಿಗ್ಗಿಲಿ ವರ್ಕ್ ಮಾಡ್ತೀವಿ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಅವನ ಹತ್ರ ಆರ್ಡರ್ ಜಾಸ್ತಿ ಇದೆ, ಅದರಿಂದಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳನ್ನ ಕೊಡ್ತಾ ಇರ್ತೀವಿ. ಬಟ್ ಝೊಮ್ಯಾಟೋದಲ್ಲಿ ಆರ್ಡರ್ಗಳು ಸ್ವಲ್ಪ ಕಮ್ಮಿ ಇರ್ತವೆ. ಝೊಮ್ಯಾಟೋದಲ್ಲಿ ಆರ್ಡರ್ ಕಮ್ಮಿ ಇರೋದಕ್ಕೆ ಗ್ಯಾಪ್ ಸಿಗುತ್ತೆ ನಮಗೆ. ಅಂದರೆ ನಾನು ಹೇಳಿದ್ನಲ್ಲ ವರ್ಕಿಂಗ್ ಪ್ರೆಷರ್ ಆವಾಗಲೇ ಹೇಳಿದ್ದೀನಿ, ಅದರಿಂದಾಗಿ ನಮಗೆ ಗ್ಯಾಪ್ಗಳು ಸಿಗ್ತವೆ. ಅವಾಗ ಗ್ಯಾಪ್ ಸಿಗುತ್ತೆ, ಒಂದೊಂದು ಸಲ 1 ಅವರ್ 2 ಅವರ್ ಎಲ್ಲ ಕುಂಡ್ರಿಸ್ತಾನೆ ಝೊಮ್ಯಾಟೋದಲ್ಲಿ. ಅದರಿಂದಾಗಿ ಸ್ವಲ್ಪ ಗ್ಯಾಪ್ ಸಿಗುತ್ತೆ ಝೊಮ್ಯಾಟೋದಲ್ಲಿ. ಬಟ್ ಸ್ವಿಗ್ಗಿಯಲ್ಲಿ ಆ ಥರ ಗ್ಯಾಪ್ ಸಿಗೋಲ್ಲ. ಅದರಿಂದಾಗಿ ಆರ್ಡರ್ಗಳು ಜಾಸ್ತಿ ಮಾಡಿರ್ತೀವಲ್ಲಿ ಸ್ವಿಗ್ಗಿಯಲ್ಲಿ, ಅದರಿಂದಾಗಿ ಅರ್ನಿಂಗ್ಸು ಅಷ್ಟೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಲ್ಲಿ ಸ್ವಿಗ್ಗಿಯಲ್ಲೇ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ ಝೊಮ್ಯಾಟೋ ಕಂಪೇರ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ವರ್ಕಿಂಗ್ ಟೈಮ್ ಯಾವ ರೀತಿ ಇದೆ ಅಂತ ಅಂದರೆ, ವರ್ಕಿಂಗ್ ಟೈಮು ಇವನು ಝೊಮ್ಯಾಟೋದಲ್ಲಿ ಏನಾದ್ರು ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅಂದರೆ ವರ್ಕಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಕೇಳ್ತಾನೆ. ಅಂದರೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಇವಾಗೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾನೆ ಅಂತ ಅನ್ಬೋದು. ಏನಕ್ಕೆ ಅಂತ ಅಂದರೆ ಗಿಗ್ಸ್ಗಳನ್ನ ಜಾಸ್ತಿ ಮಾಡೋ ಥರ ಮಾಡಿದ್ದಾನೆ. ಗಿಗ್ಸು ಜಾಸ್ತಿ ಮಾಡೋದ್ರಿಂದ ಒಂದು 15-16 ಅವರ್ ಲಾಗಿನ್ ಕೊಡಬೇಕಾಗುತ್ತೆ, ಆ ಥರ ಮಾಡಿದ್ದಾನೆ. ಬಟ್ ಸ್ವಿಗ್ಗಿಯಲ್ಲಿ ಏನಿಲ್ಲ, ಅಂದರೆ ಮಧ್ಯದಲ್ಲಿ ಬೇಕಾದ್ರೆ ಬ್ರೇಕ್ ತೊಗೋಬೋದು ಒಂದು ಶಿಫ್ಟ್ ನಾವು. ಬಟ್ ಒಂದು 12 ಅವರ್ 13 ಅವರ್ ಕೆಲಸ ಮಾಡೋದು ಅಂದರೆ ಫಾಸ್ಟಾಗಿ ಮಾಡಿದ್ರೆ ಒಂದು ಟಾರ್ಗೆಟ್ನ ಕೂಡ ಅಚೀವ್ ಮಾಡ್ಬೋದು ಸ್ವಿಗ್ಗಿಯಲ್ಲಿ. ಬಟ್ ಝೊಮ್ಯಾಟೋದಲ್ಲಿ ಏನಾದ್ರು ಟಾರ್ಗೆಟಿಗಿಂತ ಅವನು ಕಂಪಲ್ಸರಿ ಲಾಗಿನ್ ಕೊಡಲೇಬೇಕಲ್ಲ, ಆ ಕಂಪಲ್ಸರಿ ಲಾಗಿನ್ನ ನೀವು ಕೊಡಲೇಬೇಕಾಗುತ್ತೆ. ಅದರಿಂದಾಗಿ ಅಷ್ಟು ಅವರ್ ನೀವು ಲಾಗಿನ್ ಇರಲೇಬೇಕಾಗುತ್ತೆ. ಅದರಿಂದಾಗಿ ಝೊಮ್ಯಾಟೋದಲ್ಲಿ ಸ್ವಲ್ಪ ಲಾಗಿನ್ ಅವರ್ ತುಂಬ ಜಾಸ್ತಿ ಇದೆ ಆ್ಯಸ್ ಕಂಪೇರ್ ಟು ಸ್ವಿಗ್ಗಿ. ಇದರಲ್ಲಿ ಸ್ವಿಗ್ಗಿನೇ ಒಂದು ಸ್ವಲ್ಪ ಬೆಸ್ಟ್ ಅನಿಸುತ್ತೆ ವರ್ಕಿಂಗ್ ಅವರಲ್ಲಿ. ಸೊ ಒಂದೊಂದು ಸಲ ನಮಗೆ ಎಷ್ಟು ಅಂದರೆ ಫಾಸ್ಟಾಗಿ ಮಾಡಿದಷ್ಟು ನಮಗೆ ಟೈಮ್ ಇಲ್ಲಿ ಸೇವ್ ಆಗುತ್ತೆ. ಮಧ್ಯದಲ್ಲಿ ಬ್ರೇಕ್ ಕೂಡ ತೊಗೊಬೋದು. ಬಟ್ ಪೀಕ್ ಅವರ್ಗಳಂತೂ ಕಂಪ್ಲೀಟ್ ಮಾಡಲೇಬೇಕು. ಬಟ್ ಇದರಲ್ಲಿ ಏನು ಅಂತಂದರೆ ಝೊಮ್ಯಾಟೋದಲ್ಲಿ 16 ಅವರ್ ಫುಲ್ ಕಂಪ್ಲೀಟ್ ಮಾಡಲೇಬೇಕಲ್ಲ. ಏನಕ್ಕೆ ಅಂತಂದರೆ ಗಿಗ್ ಕಂಪ್ಲೀಟ್ ಮಾಡಲೇಬೇಕು, ಅದರಿಂದಾಗಿ ಇದನ್ನು ಮಾಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟ್ ಬಂದು ಇದು ಝೊಮ್ಯಾಟೋದಲ್ಲಿ ಇರುವಂಥ ಅಡ್ವಾಂಟೇಜ್. ಇದು ಝೊಮ್ಯಾಟೋದಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂತ ಅಂದರೆ, ಇವಾಗ ನಾವು ರೆಸ್ಟೋರೆಂಟ್ ಹತ್ರ ಹೋಗ್ತಿದ್ದಂಗೆ ರೆಸ್ಟೋರೆಂಟ್ದು ಫೋಟೋಗಳು ತೋರಿಸ್ತಾನೆ, ಒಂದು 5-6 ಫೋಟೋ ತೋರಿಸ್ತಾನೆ. ಒಂದು 5-6 ಫೋಟೋ ತೋರಿಸೋದ್ರಿಂದ ಅದು ನಮಗೆ ತುಂಬ ಉಪಯೋಗ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಒಂದೊಂದು ಸಲ ಕ್ಲೌಡ್ ಕಿಚನ್ ಇರುತ್ತೆ. ಆ ಕ್ಲೌಡ್ ಕಿಚನ್ ಎಲ್ಲೆಲ್ಲಿರುತ್ತೋ, ಯಾವ್ಯಾವ ಮೂಲೆ ಇರುತ್ತೋ, ಒಂದೊಂದು ಕ್ಲೌಡ್ ಕಿಚನ್ ಅಂದರೆ ಇದು ಕ್ಲೌಡ್ ಕಿಚನ್ ಅಂತ ಗೊತ್ತಾಗೋದೇ ಇಲ್ಲ, ಆ ರೀತಿ ಎಲ್ಲ ಇರುತ್ತೆ. ಅಂದರೆ ಯಾವುದೋ ಒಂದು ಮನೇಲಿ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಬೇರೆಗೆ ಏನಾದ್ರು ನಾವು ಸ್ವಿಗ್ಗಿಲಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಗೊತ್ತಿರೋರಿಗಾದರೆ ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ಗೊತ್ತಿಲ್ಲ, ಈಗ ಹೊಸ್ದಾಗಿ ಏನಾದ್ರು ಇದು ಡೆಲಿವರಿ ಜಾಬಿಗೆ ಬಂದಿದ್ದಾರೆ ಅಂತ ಅಂದರೆ ಝೊಮ್ಯಾಟೋದಲ್ಲಿ ಮಾಡೋದೇ ಈಸಿ. ಏನಕ್ಕೆ ಅಂತ ಅಂದರೆ ಫೋಟೋಗಳೆಲ್ಲ ಇರ್ತಾವಲ್ಲ, ಆರಾಮಾಗಿ ಮಾಡ್ಬೋದು. ಬಟ್ ಸ್ವಿಗ್ಗಿಯಲ್ಲಿ ಯಾವುದೇ ಆದಂಥ ಫೋಟೋಸ್ ತೋರಿಸಲ್ಲ. ಸ್ವಿಗ್ಗಿಯಲ್ಲಿ ಯಾವುದೇ ಆದಂಥ ಫೋಟೋಸ್ ತೋರಿಸ್ತಿದ್ದ ಕಾರಣ ಸ್ಟಾರ್ಟಿಂಗ್ ನಾವೇನಾದ್ರು ಬಂದ್ವಿ ಅಂತ ಅಂದರೆ ನಾವು ಸ್ವಿಗ್ಗಿಗೆ ಡೈರೆಕ್ಟಾಗಿ ಹೋಗಿ ಸೇರ್ಕೊಂಡಂಥ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಕ್ಲೌಡ್ ಕಿಚನ್ಗಳನ್ನ ಹುಡ್ಕೋಕ್ಕಾಗೋದಿಲ್ಲ. ಅಂತಂದರೆ ಝೊಮ್ಯಾಟೋದಲ್ಲಿ ಮಾಡೆಲ್ಲ ಕ್ಲೌಡ್ ಕಿಚನ್ ನೋಡ್ಕೊಂಡಿರ್ತೀವಿ, ಯಾವ ರೀತಿ ಇರ್ತವೆ ಕ್ಲೌಡ್ ಕಿಚನ್ ಅನ್ನೋ ಒಂದು ಐಡಿಯಾ ಕೂಡ ಬಂದಿರುತ್ತೆ. ಬಟ್ ನಾವು ಸ್ವಿಗ್ಗಿಲಿ ಡೈರೆಕ್ಟಾಗಿ ಸ್ಟಾರ್ಟಿಂಗ್ಗೆ ಹೋಗಿ ಸ್ವಿಗ್ಗಿಲಿ ಮಾಡ್ತೀವಿ ಅಂತ ಅಂದರೆ ಒಂದು ಕ್ಲೌಡ್ ಕಿಚನ್ ಏನಾದ್ರು ಸಿಗಾಕೊಂತು ಅಂತ ಅಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ರೆಸ್ಟೋರೆಂಟ್ನವರು ಫೋನೇ ಎತ್ತಲ್ಲ, ಫುಲ್ಲು ಕೇರ್ಲೆಸ್ಸು. ಯಾವುದೋ ಅಪರೂಪಕ್ಕೆ 100ರಲ್ಲಿ 3 ಜನ ಎತ್ಬೋದೇನೋ ಅಷ್ಟೇ. ಅದು ಬಿಟ್ಟು ಬೇರೆ ರೆಸ್ಟೋರೆಂಟವ್ರು ಯಾರೂ ಕೂಡ ಫೋನ್ ಎತ್ತೋದು ಇಲ್ಲ, ಅಡ್ರೆಸ್ಸು ಹೇಳಲ್ಲ. ಈಗ ಮಾಮೂಲಿ ರೆಸ್ಟೋರೆಂಟ್ ಅವ್ರು ಎತ್ತುತ್ತಾರೆ. ಬಟ್ ಈ ಕ್ಲೌಡ್ ಕಿಚನ್ ಅವ್ರು ಇರ್ತಾರಲ್ಲ, ಅವರಂತೂ ಫೋನ್ ಎತ್ತೋದು ಇಲ್ಲ, ಅಡ್ರೆಸ್ಸು ಹೇಳಲ್ಲ. ಅದರಿಂದಾಗಿ ತುಂಬ ತೊಂದರೆ ಆಗೋಗುತ್ತೆ. ಸೊ ಸ್ಟಾರ್ಟಿಂಗ್ ಏನಾದ್ರು ಜಾಯ್ನ್ ಆಗೋಬೇಕು ಅಂತಂದರೆ ಝೊಮ್ಯಾಟೋ ಇಲ್ಲಿ ಬೆಸ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಈಸಿಯಾಗಿ ಫೋಟೋ ಎಲ್ಲ ತೋರಿಸುತ್ತೆ ರೆಸ್ಟೋರೆಂಟಿಂದ, ಅದರಿಂದಾಗಿ ಆರಾಮಾಗಿ ನಾವು ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಚೇಂಜಸ್ ಏನಿದೆ ಅಂತ ಅಂದರೆ, ಈಗ ಝೊಮ್ಯಾಟೋದಲ್ಲಿ ಏನಿದೆ ಅಂತ ಅಂದರೆ ಝೊಮ್ಯಾಟೋದಲ್ಲಿ ಗಿಗ್ಸ್ ಇದೆ, ಆಮೇಲೆ ಸ್ವಿಗ್ಗಿಯಲ್ಲಿ ಶಿಫ್ಟ್ ಇದೆ. ಅಂತ ಅಂದರೆ ನಾವು ಬುಕ್ ಮಾಡ್ಕೊಬೇಕಾದ್ರೆ, ಅಂದರೆ ನಾವು ಏನಾದ್ರು ಝೊಮ್ಯಾಟೋದಲ್ಲಿ ಸ್ಟಾರ್ಟಿಂಗ್ ಕೆಲಸ ಮಾಡ್ತೀವಿ ಅಂತ ಅಂದರೆ ಗಿಗ್ಸ್ನ ಮಾಡ್ಕೊಂಡು ನಾವು ಕೆಲಸ ಮಾಡ್ಬೇಕಾದ್ರೆ ಝೊಮ್ಯಾಟೋದಲ್ಲಿ, ಅದೇ ರೀತಿ ಸ್ವಿಗ್ಗಿಯಲ್ಲಿ ಶಿಫ್ಟ್ ಇರ್ತಾವೆ ಅಷ್ಟೇ. ಎರಡೂ ಕೂಡ ಸೇಮೇ, ಹೆಸರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅವರು ಗಿಗ್ಸ್ ಅಂತ ಮಾಡಿದ್ದಾರೆ, ಅವರು ಶಿಫ್ಟ್ ಅಂತ ಮಾಡಿದ್ದಾರೆ. ಅದರಿಂದಾಗಿ ಒಂದು ಕಂಪಲ್ಸರಿ ಲಾಗಿನ್ ಅಂತ ಗಿಗ್ಸ್ ಇರುತ್ತೆ, ಇವ್ರಿಗೆ ಕಂಪಲ್ಸರಿ ಲಾಗಿನ್ ಶಿಫ್ಟ್ ಇರುತ್ತೆ. ಆ ಕಂಪಲ್ಸರಿ ನಾವು ಲಾಗಿನ್ ಇದ್ರೆ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಇನ್ಸೆಂಟಿವ್ಗಳು ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲೈವ್ ಆರ್ಡರ್ ಹೆಲ್ಪ್ ಎರಡನ್ನೂ ಕೂಡ ಕೇಳಬೇಡಿ, ಎರಡೂ ಕೂಡ ವೇಸ್ಟ್ ಅಂತಲೇ ಅನ್ಬೋದು. ಏನಕ್ಕೆ ಅಂತ ಅಂದರೆ, ಸೊ ಡೆಲಿವರಿ ಪಾರ್ಟ್ನರ್ಗೆ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು. ಅಂದ್ರೆ ಬೆಳೀತಾ ಕಂಪ್ನಿ ಬೆಳೀತಾ ಎಲ್ಲರೂ ಕೂಡ ಅಷ್ಟೇ ವೇಸ್ಟ್ ಆಗ್ತಾಯಿದೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ
ಒಂದು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಡ್ಬೇಕು ಅಂತಂದರೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ಆಗ್ತವೆ. 2 ಕಂಪ್ನಿಲೂ ಅಷ್ಟೇ ಒಂದೊಂದು ಟೈಮ್ ಸೆಟ್ ಮಾಡಿಕೊಟ್ಬಿಡ್ತಾನೆ. ಇದರಲ್ಲಿ ಝೊಮ್ಯಾಟೋನೇ ಈಸಿ ಅನಿಸುತ್ತೆ, ಅವ್ನು ಟೈಮ್ ಸೆಟ್ ಮಾಡಿಕೊಟ್ಟಿರ್ತಾನೆ, ಆಟೋಮೆಟಿಕ್ಕಾಗಿ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿ ಸ್ವಿಗ್ಗಿಲಿ ಏನಂತ ಅಂದರೆ ಅವ್ರು ಕಾಲ್ ಮಾಡೇ ಕ್ಯಾನ್ಸಲ್ ಮಾಡ್ಕೊಡ್ಬೇಕಾಗತ್ತೆ. ಅದರಿಂದಾಗಿ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಲ್ಲ. ಅದರಿಂದಾಗಿ ತುಂಬ ಟೈಮ್ ವೇಸ್ಟ್ ಆಗಿಬಿಟ್ಟು ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಡೋದು ಅಷ್ಟೇ, ತುಂಬ ಟೈಮ್ ಆಗೋಗುತ್ತೆ. ಅದರಿಂದಾಗಿ ಆರ್ಡರ್ ಕ್ಯಾನ್ಸಲ್ ಮಾಡೋದು ಎರಡರಲ್ಲೂ ಕೂಡ ತುಂಬ ಕಷ್ಟ ಇದೆ. ಅದರಿಂದಾಗಿ ಸೊ ಆರ್ಡರ್ ಕ್ಯಾನ್ಸಲ್ ಆಯಿತು ಅಂತಂದ್ರೆ ನಮಗೆ ಟೈಮ್ ವೇಸ್ಟಲ್ಲಿ ಅಂತಲೇ ಅನ್ಕೊಬೋದು. ನೆಕ್ಸ್ಟ್ ಬಂದು ಇನ್ನು ಯಾವುದಾದ್ರೂ ಇದೆಯಾ? ಆಮೇಲೆ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ ಅಂದರೆ ಇನ್ಸೆಂಟಿವ್ ಅಷ್ಟೇ ಸೇಮ್, ಇವಾಗ ಎರಡರಲ್ಲೂ ಕೂಡ ಸೇಮೇ ಕೊಟ್ಟಿರೋದು. ಮೊದಲೆಲ್ಲ ಏನು ಮಾಡ್ತಾಯಿದೆ ಅಂತಂದರೆ ಸ್ವಿಗ್ಗಿಲಿ MG ಅಂತ ಇತ್ತು, ಅವಾಗಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸ್ವಿಗ್ಗಿಲಿ. ಬಟ್ ಇವಾಗ ಯಾವುದೇ ಆದಂಥ ಸ್ವಿಗ್ಗಿಯಲ್ಲಿ MG ಇಲ್ಲ. ಸ್ವಿಗ್ಗಿಯಲ್ಲೂ ಕೂಡ ಇನ್ಸೆಂಟಿವ್, ಡೈಲಿ ಇನ್ಸೆಂಟಿವ್ ಏನಿರುತ್ತೋ ಡೈಲಿ ಇನ್ಸೆಂಟಿವ್ ಇರೋದು. ಝೊಮ್ಯಾಟೋದಲ್ಲೂ ಅಷ್ಟೇ, ಎರಡರಲ್ಲೂ ಕೂಡ ಇವಾಗ ಡೈಲಿ ಇನ್ಸೆಂಟಿವ್ ಇರೋದ್ರಿಂದ ಎರಡೂ ಕೂಡ ಸೇಮ್ ಇದೆ. ನಮ್ಗೊಂದು ಒಳ್ಳೆ ಅರ್ನಿಂಗ್ ಆಗಬೇಕು ಅಂದರೆ ಎರಡರಲ್ಲೂ ಕೂಡ ಇನ್ಸೆಂಟಿವ್ನ ಮಾಡಲೇಬೇಕಾಗುತ್ತೆ. ಸೊ ಇಷ್ಟು ಕಂಪೇರ್ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ನಮಗೆ ಡ್ಯೂಟಿ ಮಾಡೋದಕ್ಕೆ ಹೇಳ್ತಾ ಇಲ್ವಾ, ನಮಗೆ ಝೊಮ್ಯಾಟೋನೇ ಈಸಿಯಾಗಿರೋದು. ಈಗ ಸ್ವಿಗ್ಗಿ ಕಂಪೇರ್ ಮಾಡಿಕೊಂಡ್ರೆ ಡ್ಯೂಟಿ ಮಾಡೋಕ್ಕೆ ಝೊಮ್ಯಾಟೋ ಈಸಿಯಾಗಿರೋದು. ಬಟ್ ನಮಗೆ ಮುಖ್ಯವಾಗಿರೋದೇನಪ್ಪ, ಅರ್ನಿಂಗ್ಸ್ ಅಲ್ವಾ, ಅರ್ನಿಂಗ್ಸ್ ಇರಬೇಕು. ಒಂದೊಂದ್ಸಲಿ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ, ಅಂದರೆ ಸುಮ್ಮನೆ ಯಾರು ಕೂತ್ಕೊಂಡಿರ್ತಾರೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಒಬ್ಬರು ಕೆಲಸ ಮಾಡೋದು ಜಾಸ್ತಿ ಇಷ್ಟ ಇರುತ್ತೆ, ಅದರಿಂದಾಗಿ ಆರ್ಡ್ರು ಜಾಸ್ತಿ ಇರೋದು ಸ್ವಿಗ್ಗಿಯಲ್ಲಿ, ಅದರಿಂದಾಗಿ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಸೊ ನಮಗೇನಾರು ಆರಾಮಾಗಿ ಈಸಿಯಾಗಿ ಇಟ್ಕೊಂಡು ನಾವು ಡ್ಯೂಟಿ ಮಾಡಬೇಕು ಅನ್ನೋದಾದರೆ ನೀವು ಝೊಮ್ಯಾಟೋನ ಚೂಸ್ ಮಾಡಿ. ಅಕಸ್ಮಾತ್ ಇಲ್ಲ ನನಗೆ ಜಾಸ್ತಿ ಅರ್ನಿಂಗ್ ಬೇಕು, ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕು ಅನ್ನಂಗಿದ್ರೆ ಕ್ಲಿಯರ್ ವಿನ್ನರ್ ಇಲ್ಲಿ ಸ್ವಿಗ್ಗಿ. ನಿಮಗೆ ಅರ್ನಿಂಗ್ಸಲ್ಲಿ ಕ್ಲಿಯರ್ ವಿನ್ನಿಂಗರ್ ಬಂದು ಸ್ವಿಗ್ಗಿನೇ. ಬಟ್ ನನಗೆ ಕಂಫರ್ಟಬಲ್ಲು, ಆರಾಮಾಗಿ ಈಸಿಯಾಗಿ ನನಗೆ ಡ್ಯೂಟಿ ಇರಬೇಕು ಅನ್ನೋಂಗಿದ್ರೆ ನಿಮಗೆ ಝೊಮ್ಯಾಟೋ ಚೂಸ್ ಮಾಡ್ಕೊಬೇಕು. ಬಟ್ ಅಮೌಂಟ್ ಡಿಫ್ರೆನ್ಸ್ ಒಂದು 200 ರೂಪೀಸ್ 300 ರೂಪೀಸ್ ಡಿಫ್ರೆನ್ಸ್ ಬಂದರೂ ಬರ್ಬೋದು ಎರಡರಲ್ಲೂ ಕೂಡ. ಅದರಿಂದಾಗಿ ನೋಡ್ಬಿಟ್ಟು ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಅಂತ ಹೇಳ್ಬಿಟ್ಟು. ನನ್ನ ಅನಿಸಿಕೆ ನಿಮ್ಗೆ ತಿಳಿಸಿದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.